ಪ್ರಯತ್ನ ಮಾಡಬಾರದು. ಅಧಿಕಾರ ಬಂದ ಮೇಲೆ ಯಾರು ಚೀಫ್ ಮಿನಿಸ್ಟರ್ ಆಗ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈಗಲೂ ಕೂಡ ಹೈಕಮಾಂಡ್ ಗಮನಕ್ಕೆ ತರಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ಇದೇ ರೀತಿ ಗೊಂದಲಗಳು ಮುಂದುವರೆದರೆ ಪಕ್ಷದ ಭವಿಷ್ಯದ ಬಗ್ಗೆ ನಾವೆಲ್ಲ ಆತಂಕ ಪಡ್ತಾ ಇದ್ದೀವಿ. ನಾವೆಲ್ಲ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು, ನಮಗೆಲ್ಲ ನೋವಾಗುತ್ತೆ. ದಯವಿಟ್ಟು ತಾವೆಲ್ಲರೂ ಕೂಡ ಹಿರಿಯರು ಯೋಚನೆ ಮಾಡಿ ಎಲ್ಲರನ್ನ ಒಟ್ಟು ಮಾಡಿ ಅನ್ನೋ ವಿಷಯವನ್ನು ನಾವು ಹೈಕಮಾಂಡ್ ಕೂಡ ತಿಳಿಸಬೇಕು ಅನ್ನೋದು ನಿಶ್ಚಯ ಮಾಡಿದ್ವಿ. ಇದೇ ರೀತಿ ಮುಂದುವರೆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಹಾಲಿ ಹಾಗೂ ಮಾಜಿ ಶಾಸಕರು 100 ಜನ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡಲ್ಲಿ ಮನವಿ ಮಾಡಿಕೊಂಡು ಎಲ್ಲರನ್ನ ಒಗ್ಗಟ್ಟಾಗಿ ನೀವು ಕಳಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ರಾಜ್ಯ ಪ್ರವಾಸ ಮಾಡ್ತೀರಾ ಅಂತ ಏನು ಉದ್ದೇಶ ಸರ್? ರಾಜ್ಯ ಪ್ರವಾಸ ಮಾಡೋದು, ರಾಜ್ಯ ಪ್ರವಾಸ ಮಾಡೋದು 2-3 ವಿಚಾರಗಳಿದ್ದಾವೆ. ಒಂದು, ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗಿದ್ದಾವೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಏನು ವಕ್ಫ್ ಬೋರ್ಡಿಂದ ಎಲ್ಲರಿಗೂ ರೈತರಿಗೆ ನೋಟಿಸ್ಗಳನ್ನು ಕೊಟ್ಟು ಅವರು ರಾತ್ರಿ ಹೊತ್ತಿನಾಗ ನಿದ್ದೆ ಇಲ್ಲ, ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಎರಡನೇದು, ವಿಶೇಷವಾಗಿ ನಾವು ಈ ಬ್ಯಾಕ್ವರ್ಡ್ ಕ್ಲಾಸಸ್ ಹೆಸರು ಹೇಳಿಕೊಂಡು ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅವರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೂಡ ದುಡ್ಡನ್ನು ಕೂಡ ವಾಪಸ್ ತೆಗೆದುಕೊಂಡಿದೆ. ಎರಡನೇದು, ಈಗ ಬೆಂಗಳೂರಲ್ಲಿ ಪೂರ್ತಿ ಎಲ್ಲ ಕಡೆ ಗುಂಡಿಗಳಾಗಿದ್ದಾವೆ. ಗುಂಡಿಗಳಾಗಿದ್ದನ್ನು ಅದರ ಬಗ್ಗೆ ಅಭಿವೃದ್ಧಿ ಕಡೆ ದುಡ್ಡು ಕೊಡೋಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಶಾಪ ಹಾಕ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ BPL ಕಾರ್ಡ್. ಸುಮಾರು 22 ಲಕ್ಷ BPL ಕಾರ್ಡನ್ನು ರದ್ದು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇರೋವಂಥದ್ದು. ಈ ರೀತಿ ಕೆಲವರಿಗೆ ಒಪ್ಪತ್ತಕ್ಕೂ ಊಟ ಇಲ್ಲದೆ ಇರೋರು ಪಕ್ಕದ ಮನೆಯಲ್ಲಿ ಹೋಗಿ ಅಕ್ಕಿಯನ್ನು ತಂದು ಅನ್ನ ಮಾಡಿಕೊಂಡು ಜೀವನ ಮಾಡುವಂಥ ವಾತಾವರಣವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ನಾನು ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ, ಯಾರ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರಿ? ಬ್ಯಾಕ್ವರ್ಡ್ ಕ್ಲಾಸಸ್, ಅವರಿಗೆ ನ್ಯಾಯ ಮಾಡ್ತಾ ಇದ್ರಿ. ಯಾರು ಮೈನಾರಿಟೀಸ್ ಇದೆ ಆ ಒಂದು ಸಮುದಾಯವನ್ನು ಮಾತ್ರ ನೀವು ಓಲೈಸಕ್ಕೆ ಹೊರಟಿದ್ರಿ. ಬೇರೆ ಸಮುದಾಯಗಳ ಪರಿಸ್ಥಿತಿ ಏನು? ವಾಲ್ಮೀಕಿ ಹಗರಣ ಬಗ್ಗೆ ತಮಗೆ ಗೊತ್ತಿದೆ. ಬ್ರಾಹ್ಮಣ ಸಮಾಜಕ್ಕೋಸ್ಕರ ನಾವು ಬ್ರಾಹ್ಮಣ ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ. ಅದಕ್ಕೆ ನಾವು ಹಣವನ್ನು ಬಿಡುಗಡೆ ಮಾಡಿದ್ವಿ. ಆ ಹಣವನ್ನು ವಾಪಸ್ ತಗೊಂಡ್ಬಿಟ್ಟವ್ರೆ. ಆ ವಿದ್ಯಾರ್ಥಿ ವೇತನ ಕೊಡುತ್ತದಕ್ಕೆ ಅದನ್ನು ಕೂಡ ವಾಪಸ್ ತಗೊಂಡವ್ರೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಡವರ ವಿರುದ್ಧವಾಗಿ, ದಲಿತರ ವಿರುದ್ಧವಾಗಿ, ಹಿಂದುಳಿದ ವರ್ಗಗಳ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನ ನಾವೆಲ್ಲರೂ ಕೂಡ ಸೇರಿ ಇವತ್ತು ನಿರ್ಣಯ ತೆಗೆದುಕೊಂಡಿದ್ವಿ. ಇದೇ ರೀತಿ ಮುಂದುವರೆದರೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಹೋರಾಟಕ್ಕೆ ಸಿದ್ಧ ಮಾಡಲು ನಾವು ತಯಾರಾಗಿದ್ದೀವಿ. ಸೊ ಒಂದ್ ಕಡೆ ನೀವು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹೋಗ್ತೀವಿ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ನಿಮ್ಮದೇ ಪಕ್ಷದ ಕೆಲವೊಂದಿಷ್ಟು ನಾಯಕರು ಒಂದು ಟೀಮ್ ಕೊಟ್ಕೊಂಡು ಇದೇ 25ನೇ ತಾರೀಕು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಹೈಕಮಾಂಡ್ ಅನ್ನೋದು ಒಂದು ಇದೆ. ನಮಗೆ ಕೇವಲ ರಾಜ್ಯ ಒಂದೇ ಅಲ್ಲ, ಹೈಕಮಾಂಡ್ ಅನ್ನೋದು ಒಂದಿದೆ. ಅವರ ಮಾತನ್ನ ಮೀರಿ ಯಾರೇ ಪ್ರವಾಸ ಮಾಡಿದ್ರು, ಏನೇ ಹೇಳಿಕೆ ಕೊಟ್ಟರು ಅದು ತಪ್ಪಾಗುತ್ತೆ. ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕ್ರಮ ತೆಗೆದುಕೊಂತಾರೆ. ಅದನ್ನು ಎದುರಿಸಲಿ ಅವರು. ಇಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋಣ. ನಾವಂತೂ ಅವ್ರನ್ನೇನೂ ಮಾತಾಡಲ್ಲ. ಅವರು ನಮ್ಮ ಅಣ್ಣ ತಮ್ಮಂದರಿದ್ದಂಗೆ. ಅವರು ಪಕ್ಷದ ನಾಯಕರೇ. ಅವರು ಪಕ್ಷಕ್ಕೋಸ್ಕರ ದುಡಿದಿರೋರು ಕೆಲವರಿದ್ದಾರೆ, ಕೆಲವರು ದುಡಿದವರಿಲ್ಲ. ಆದರೂ ಕೂಡ ಅವರು ಇವತ್ತು ನಾವೇ ಅಂತ ಹೇಳ್ಬಿಟ್ಟು ಹೇಳ್ಕೊತಾ ಇದ್ದಾರೆ. ನಾವು ಹೇಳೋದು ಅವ್ರನ್ನೂ ಕೂಡ ನಮ್ಮ ಜೊತೆಗಳಲ್ಲಿ ಸೇರಿ ಏನಾದರೂ ಲೋಪದೋಷಗಳಿದ್ದರೆ ಮನೆ ಒಳಗೆ ಕೂತ್ಕೊಂಡು ಮಾತಾಡೋಣ, ಸಾಲ್ವ್ ಮಾಡ್ಕೊಳ್ಳೋಣ. ಸಾಲ್ವ್ ಆಗದೇ ಇದ್ರೆ ಹೈಕಮಾಂಡನ್ನು ಕರೆಸಿ, ಹೈಕಮಾಂಡಿಗೆ ನಮಗೊಂದು ಇನ್ಚಾರ್ಜ್ ಇದ್ದಾರೆ, ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅಂತೇಳಿ. ಅವ್ರ ಮುಖಾಂತರ ಕರೆದು ಇವ್ರನ್ನ ಕೂತ್ಕೊಂಡು ಅವರ ಅಹವಾಲು ಏನಿದೆ ಹೇಳಿ, ಅವರ ಸಮಸ್ಯೆಗಳೇನಿದ್ರು ಹೇಳಿ. ಆವಾಗ ನಾವೆಲ್ಲರೂ ಸರಿಪಡಿಸ್ಕೊಂಡು ಹೋಗೋಕ್ಕೆ ನಾವು ತಯಾರಿದ್ದೀವಿ. ನಾವು ಪಾರ್ಟಿ ವಿಚಾರ ಬಿಟ್ಟರೆ ವೈಯಕ್ತಿಕವಾಗಿ ಯಾವ ಗುಂಪು ಮೇಲೆ ಯಾವ ಗುಂಪಿದೆ, ಅದೊಂದು ಗುಂಪು, ಸಣ್ಣ ಗುಂಪು, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಡಲ್ಲ. ಪಾರ್ಟಿ ಅನ್ನೋದು ಮಹಾ ದೊಡ್ಡ ಆಲದ ಮರ ಇದ್ದಂಗೆ, ದೊಡ್ಡ ಮರ. ಇದು ಎಲ್ಲ ಶಾಖೋಪಶಾಖೆಗಳಾಗಿ ವಿಸ್ತರಣೆ ಆಗಿದೆ. ಅವರು ಕೇವಲ ಒಂದು ಸಣ್ಣ ಗಿಡ ಇದ್ದಂಗೆ, ಸಣ್ಣ ಸೊಸೆ ಇದ್ದಂಗೆ. ಆ ಸೊಸೆನ ಇಟ್ಕಟ್ಕೊಂಡು ನಾವ್ಯಾಕೆ ಭಯ ಪಡೋಣ? ಆದರೆ ಆತಂಕ ಇರಬಾರ್ದು ಅನ್ನೋದು, ಒಟ್ಟಾಗಿ ಹೋಗಬೇಕು ಅನ್ನೋದು, ಮಾಧ್ಯಮಕ್ಕೆ ಸಾರ್ವಜನಿಕರಿಗೆ ಒಂದು ಬ್ಯಾಡ್ ಮೆಸೇಜ್ ಹೋಗಬಾರ್ದು, ಕೆಟ್ಟ
ಇದನ್ನ ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಈಗಲೂ ಕೂಡ ಯಾರಿಗೂ ನಾವೇನು ಹಂಚಿಕೊಂಡು ಮಾಡೋವಂಥದ್ದಲ್ಲ. ನಾವು ಇವತ್ತು ಕೂಡ ಶಕ್ತಿವಂತರಾಗಿದ್ದೇವೆ. ನಾವೇ ಮನಸ್ಸು ಮಾಡಿದ್ರು ಕೂಡ ಒಂದು 100 ಜನ MLAಗಳನ್ನ XMLAಗಳನ್ನ ಸೇರಿಸೋ ಶಕ್ತಿ ನಮಗೂ ಇದೆ, ಅವ್ರಿಗೊಬ್ಬರಿಗೆ ಅಲ್ಲ. ಅವ್ರದ್ದು ಅರ್ಥ ಮಾಡಿಕೊಂಡ್ರೆ ಸಾಕು. ಈಗ ನಾವು ಮಾಡ್ತೀವಿ ಪಾದಯಾತ್ರೆ, ಬೇರೆಯವ್ರ ಕೈಲಿ ಮಾಡೋಕ್ಕಾಗಲ್ವಾ? ಅವ್ರಿಗಿಂತಲೂ 10 ಪಟ್ಟು ಹೆಚ್ಚಾಗಿ ಮಾಡೋ ಶಕ್ತಿ ನಮಗೂ ಇದೆ. ನಾವು ಚಾಲೆಂಜ್ ಮಾಡ್ತಾ ಇಲ್ಲ, ಯಾರನ್ನೂ ಚಾಲೆಂಜ್ ಮಾಡ್ತಾ ಇಲ್ಲ. ಅವರು ದಯವಿಟ್ಟು ನಮ್ಮ ಜೊತೆಗೆ ಬನ್ನಿ ಅನ್ನೋ ರಿಕ್ವೆಸ್ಟ್ ಅಷ್ಟೇ, ಯಾರನ್ನೂ ಚಾಲೆಂಜ್ ಮಾಡ್ತಾ ಇಲ್ಲ ನಾವು. ಎಲ್ಲೋ ಒಂದ್ ಕಡೆ ಚಿನ್ನು ಸ್ಪೂನ್ ನಿಮ್ ಕೈಯಲ್ಲಿ ಇದೆ, ಆ ಸ್ಪೂನ್ ನಲ್ಲಿ ಅನ್ನ ತಿನ್ನಕ್ ಆಗ್ತಾ ಇಲ್ಲ ನಿಮ್ಗೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಆರೋಪಗಳು ಏನ್ ಸರತಿ ಸಾಲಿನಲ್ಲಿದ್ದಾವೆ, ಅವುಗಳನ್ನ ಇಟ್ಕೊಂಡು ಹೋರಾಟ ಮಾಡಕ್ ಆಗ್ತಾ ಇಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಗೊಂದಲದಿಂದ. ನಿಜಾನಾ? ಇದು ಎಲ್ಲ ಕಾಲಕ್ಕೂ ರಾಜಕಾರಣದಲ್ಲಿ ಇರುವಂತದ್ದೇ. ನೀವು ಕಾಂಗ್ರೆಸ್ ಅಲ್ಲಿ ನೋಡಿದ್ರೆ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಶಿವಕುಮಾರ್ ಅವರು ಪಾರ್ಟಿನ ಅಧಿಕಾರಕ್ಕೆ ತಂದವರು, ಹೌದಾ? ನಿಜನಾ? ತಾವು ಒಪ್ತೀರಾ? ಎಲ್ಲ ರೀತಿ ಆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕಾರಣ ಈ ಯಾವುದಿದೆ ಬಿಟ್ಟಿ ಭಾಗ್ಯಗಳು, ಈ ಬಿಟ್ಟಿ ಭಾಗ್ಯಗಳ ಮೂಲ ಕಾರಣಕರ್ತ ಯಾರು? ಅವರೇ ಕಾರ್ಯರೂಪಕ್ಕೆ ತಂದಿದ್ದು. ಇಡೀ ರಾಜ್ಯದಲ್ಲಿ ಚುನಾವಣೆ ನಡೀಬೇಕಾರೆ ಯಾರು ಖರ್ಚೆಲ್ಲ ಯಾರು ಮಾಡಿದ್ರು? DK ಶಿವಕುಮಾರ್. ಅವ್ರನ್ನ ಎಲ್ಲಿಟ್ಟವ್ರೆ ಕಾಂಗ್ರೆಸ್ಸು? ಇವತ್ತೇನು ಮಾತಾಡ್ತಾರೆ? ಯಾರ್ಯಾರೋ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಕಾಂಗ್ರೆಸ್ ನಮಗೆ ಬುದ್ಧಿ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಅವರೇ ನೈತಿಕವಾಗಿ ಅದ ಪಾತಾಳಕ್ಕೆ ಹೋಗಿದ್ದಾರೆ. ಅವರು ಯಾರಿಗೆ ಬೇರೆಯವ್ರಿಗೆ ಬುದ್ಧಿ ಹೇಳೋದೇನಿದೆ? ಅವ್ರ ಪಕ್ಷದ ನಾಯಕ DK ಶಿವಕುಮಾರ್ ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿದ್ದಾರೆ, ಎಷ್ಟು ಕಷ್ಟ ಬಂತು ಅವರಿಗೆ, ಆದರೂ ಕೂಡ ಪಾರ್ಟಿಯಲ್ಲಿದ್ದಾರೆ ತಾನೆ. ಅವ್ರನ್ನ ಅಲ್ಲಿರೋರೇ ಮೋಸ ಮಾಡಕ್ಕೆ ಹೊರಟಿದ್ದಾರೆ, ಆದರೂ ಸಹಿಸಿಕೊಂಡಿದ್ದಾರೆ. ಅವ್ರನ್ನ ಮೆಚ್ಚಲೇಬೇಕು. ನಮ್ಮಲ್ಲೇ ಅಂಥವ್ರಿದ್ದಾರೆ, ಅಂಥ ದೃಢವಾದ ನಾಯಕರಿದ್ದಾರೆ. ನಾವು ಯಾವುದಕ್ಕೂ ಭಯ ಪಡೋದಿಲ್ಲ. ಮುಂದಿನ ದಿವಸಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಅತಿ ಶೀಘ್ರದಲ್ಲೇ ಈ ಒಂದು ಡಿಸೆಂಬರ್ ತಿಂಗಳಾದ ಮೇಲೆ, ಈ ಒಂದು ನಮ್ಮ ಅಧಿವೇಶನ ಆದಮೇಲೆ ನಮ್ಮ ಅಧ್ಯಕ್ಷರ ಅನುಮತಿ ಮೇರೆಗೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಸಮಾವೇಶ ಮಾಡಬೇಕು, ಅವರಿಗಾಗಿರುವ ಅನ್ಯಾಯಗಳನ್ನು ಜನಕ್ಕೆ ತಿಳಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಇವತ್ತು ತೆಗೆದುಕೊಂಡೇವೆ. ಅದೇ ರೀತಿ ಏನು ಸವಲತ್ತುಗಳು ಈ ಹಿಂದುಳಿದ ವರ್ಗವರು, SC ST ಮತ್ತು ಬೇರೆ ಬೇರೆ ಸಮುದಾಯದವರಿಗೆ ಸಿಗಬೇಕಾಗಿರುವಂತಹ ಸವಲತ್ತುಗಳಿದ್ದಾವೆ, ಕಾನೂನುಬದ್ಧವಾಗಿ ಏನು ಘೋಷಣೆ ಮಾಡಿದ್ದಾವೆ, ಅವೆಲ್ಲವೂ ಕೂಡ ಇವರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವರ ಮೇಲೆ ನಾವು ಹೋರಾಟವನ್ನು ಅತಿ ಉಗ್ರವಾದಂಥ ಹೋರಾಟವನ್ನು ಮಾಡಲೇಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.